ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬ ಹುಡುಗಿ ಅಥವಾ ಮಹಿಳೆ ತನ್ನ ಮೊದಲ ಋತುಚಕ್ರವನ್ನು ಮರೆಯೋದಕ್ಕೆ ಅಸಾಧ್ಯ ಅನ್ನೋದು ಕೂಡ ಈ ಸಮಾಜದ ನಾಗರಿಕ ಮಹಿಳೆಯರು ಒಪ್ಪೋ ಮಾತೆ. ಇಂದಿಗೂ ಎಂದೆಂದಿಗೂ ತಮ್ಮ ಜೀವಿತಾವಧಿವರೆಗೂ ನೆನಪಿಟ್ಟುಕೊಳ್ತಾರೆ. ಕೆಲವರು ತಮ್ಮ ಪೋಷಕರಿಂದ ಅದರ ಬಗ್ಗೆ ತಿಳಿದುಕೊಳ್ತಾರೆ. ಆದರೆ ಇತರರು ಮುಜುಗರದಿಂದ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋದಿಲ್ಲ. ಇಂತಹ ಮುಜುಗರಕ್ಕೆ ಒಳಗಾದ ನಾಚಿಕೆ ಸ್ವಭಾವದ ಹುಡುಗಿಯೊಬ್ಬಳು ಮನೆಯಲ್ಲಿ ಋತುಚಕ್ರದ ಬಗ್ಗೆ ತಿಳಿಸದೆ, ಸರಿಯಾದ ತಿಳುವಳಿಕೆ ಇಲ್ಲದೆ ಅದೆಷ್ಟು ನರಕಯಾತನೆ ಅನುಭವಿಸಿದ್ಲು ಅನ್ನೋ ಸತ್ಯ ಘಟನೆಯ ಕಥೆ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಚಾರ ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಆ ಯುವತಿಗೆ ಕೆಲವರು ಧೈರ್ಯ ವ್ಯಕ್ತಪಡಿಸಿದ್ರೆ ಮತ್ತು ಕೆಲವರು ಅಪಹಾಸ್ಯ ಮಾಡಿದ್ರು. ಅಷ್ಟಕ್ಕೂ ಆಕೆ ಹಂಚಿಕೊಂಡ ಆಕೆಯ ಮೊದಲ ಋತುಚಕ್ರ ಹೇಗಿತ್ತು, ಅವಳ ಮನಸ್ಸಿನಲ್ಲಿ ಯಾವೆಲ್ಲ ಆಲೋಚನೆಗಳು ಬರ್ತಿದ್ವು, ಆಕೆ ಎಂತಹ ಸವಾಲುಗಳನ್ನು ಅನುಭವಿಸಿದ್ಲು, ಆಕೆಯ ವ್ಯಥೆಯಿಂದ ಈ ಸಮಾಜ ಕಲಿಯಬೇಕಿರೋದೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಹೆಣ್ಣಿನ ಮುಟ್ಟಿನ ಕುರಿತಾದ ವಿಸ್ಮಯಕಾರಿ ವಿಚಾರವನ್ನು ಈ ಹಿಂದೆ ಕೆಲವು ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ, ದಯವಿಟ್ಟು ನೋಡಿ. ಹಾಗೆ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ನೀಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹೆಣ್ಣಿನ ಮುಟ್ಟಿನಿಂದಲೇ ನಾವೆಲ್ಲರೂ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಮುಟ್ಟು ಈ ಬ್ರಹ್ಮಾಂಡದ ಸೃಷ್ಟಿ ಎಂದೇ ಗಾಯತ್ರಿ ದೇವಿ ಉಪಾಸಕರು ಹೇಳೋ ಮಾತು. ಆ ತಾಯಿಯ ಗರ್ಭದೊಳಗೆ ಈ ಬ್ರಹ್ಮಾಂಡ ಸೃಷ್ಟಿಯಾಯ್ತಂತೆ. ಆ ತಾಯಿಯೇ ತ್ರಿಮೂರ್ತಿಗಳನ್ನು ಹಡೆದವಳು, ಸಕಲ ಜೀವ ಸಂಕುಲಗಳನ್ನು ಸೃಷ್ಟಿಸಿದಳೆಂಬ ಪ್ರತೀತಿ ಇದೆ. ಆದರೆ ಕೆಲವೊಂದು ಗ್ರಂಥಗಳಲ್ಲಿ ನಾನಾ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ನಿಜಕ್ಕೂ ಮುಟ್ಟಿನ ಕುರಿತಾದ ಅಚ್ಚರಿ ಸಂಗತಿಗಳು ಇಂದಿಗೂ ನಮ್ಮೆಲ್ಲರನ್ನೂ ಮೂಕರನ್ನಾಗಿಸುತ್ತೆ. ರಜಸ್ವಲೆಗೊಂಡ ಸ್ತ್ರೀಯೊಂದಿಗೆ ಸಂಭೋಗ ನಡೆಸಿದರೆ ಗಂಡಿನ ಆಯಸ್ಸು ಕ್ಷೀಣಿಸುತ್ತದೆಯಂತೆ. ಯಾಕಂದರೆ ಅತಿಯಾದ ಉಷ್ಣದಿಂದ ಗಂಡಿನ ದೇಹದ ಜೀವಕೋಶಗಳು ಸಾಯುತ್ತವೆ ಅನ್ನೋದು ವೈಜ್ಞಾನಿಕವಾಗಿಯೂ ದೃಢಪಟ್ಟಿರುವ ವಿಚಾರ. ಪ್ರತಿಯೊಬ್ಬರಿಗೂ ಹೆಣ್ಣಿನ ಅವಲಂಬನೆ ಇದ್ದೇ ಇದೆ. ಆದರೆ ಮುಟ್ಟಿನ ಸಮಯದಲ್ಲಿ ಮಾತ್ರ ಅದೆಷ್ಟೋ ಮನೆತನಗಳಲ್ಲಿ ಹೆಣ್ಣಿನ ತಾತ್ಸಾರ ಮಾಡಲಾಗತ್ತೆ. ಇಂದಿಗೂ ಆ ಅನಿಷ್ಟ ಪದ್ಧತಿ ನಡೆದುಕೊಂಡು ಬರ್ತಿದೆ. ಇದು ಕೂಡ ಹೆಣ್ಣಿನ ಶೋಷಣೆಗಳಲ್ಲಿ ಒಂದು. ಹೀಗೆ ಯುವತಿಯೋರ್ವಳು ತನ್ನ ಮೊದಲನೇ ಮುಟ್ಟಿನ ಸಂದರ್ಭದಲ್ಲಿ ಮನೆಯಲ್ಲಿಯೂ ಹಾಗೂ ಹೊರ ಸಮಾಜದ ಅನಿಷ್ಟ ಪದ್ಧತಿಗಳಿಗೂ ಅಂಜಿ ಹೇಗೆಲ್ಲ ಯಾತನೆ ಪಟ್ಟಿದ್ಲು ಅನ್ನೋದೇ ನಿಜಕ್ಕೂ ಇಡೀ ಮನುಕುಲವೇ ತಲೆ ತಗ್ಗಿಸುವ ವಿಚಾರ. ಎಲ್ಲರೂ ಹೇಳ್ತಾರೆ ಮುಟ್ಟು ಅದೆಲ್ಲವೂ ಗಾಡ್ ಗಿಫ್ಟ್, ನೈಸರ್ಗಿಕ ಪ್ರಕ್ರಿಯೆ ಅಂತ. ಆದರೆ ಇಂದಿಗೂ ಮೆಡಿಕಲ್ ಶಾಪು ಅಥವಾ ಯಾವುದಾದ್ರೂ ಅಂಗಡಿಗಳಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಕೇಳಿದರೆ ಅವುಗಳನ್ನು ನ್ಯೂಸ್ ಪೇಪರು ಅಥವಾ ಯಾವುದಾದ್ರೊಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿಕೊಡ್ತಾರೆ. ಇದಕ್ಕಿಂತಲೂ ಅಜ್ಞಾನವನ್ನು ಕಂಡುಕೊಳ್ಳೋದಕ್ಕೆ ಅಸಾಧ್ಯ ಅಲ್ವಾ? ಅದು ಈ ಸಮಾಜದಲ್ಲಿನ ಅನಾಗರಿಕತೆಯೇ ಸರಿ. ಇಂದಿಗೂ ಅನೇಕ ಮನೆತನಗಳಲ್ಲಿ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಅಡುಗೆ ಮನೆಗೆ ಹೋಗಬಾರ್ದು, ಹಾಸಿಗೆಯ ಮೇಲೆ ಮಲಗಬಾರ್ದು, ಮನೆ ಕೆಲಸ ಮಾಡಬಾರ್ದು, ಅವರು ಪ್ರತ್ಯೇಕ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸಬೇಕು ಎಂದು ಷರತ್ತನ್ನು ವಿಧಿಸುವ ಮನೆಗಳು ಕೂಡ ಇದೆ. ಯಾಕಂದರೆ ಜ್ಞಾನದ ಕೊರತೆ. ಪ್ರತಿಯೊಬ್ಬ ಹುಡುಗಿ ಮತ್ತು ಮಹಿಳೆ ಋತುಚಕ್ರದ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕು. ಮಹಿಳೆಯರು ಮಾತ್ರವಲ್ಲ, ಪುರುಷರು ಕೂಡ ಇದರ ಬಗ್ಗೆ ತಿಳಿದಿರಬೇಕು. ಇದರಿಂದ ತಮ್ಮ ಸಂಗಾತಿ ಅಥವಾ ಯಾವುದೇ ಮಹಿಳೆಯ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳಬಹುದು. ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಬಗ್ಗೆ ಅಗತ್ಯ ಮಾಹಿತಿಯನ್ನು ಒದಗಿಸಬೇಕು. ಇದರಿಂದ ಅವರು ಮೊದಲ ಋತುಚಕ್ರವಾದಾಗ ಯಾವುದೇ ಅಂಜಿಕೆ ಅಥವಾ ಭಯ ಪಡುವುದಿಲ್ಲ. ಈ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯೊಂದು ಒಬ್ಬ ಹುಡುಗಿಯ ಜೊತೆ ನಡೆಸಿದ್ದ ಸಂವಾದವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿತ್ತು. ಆ ಸಂದರ್ಶನದಲ್ಲಿ ಮಾತನಾಡುತ್ತಾ ಓರ್ವ ಯುವತಿಯ ಮೊದಲ ಋತುಚಕ್ರ ಆದಾಗ ಆಕೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ಲು ಅನ್ನೋ ನೈಜ ಘಟನೆಯನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿತು. ಅದರಲ್ಲಿ ಆಕೆಗೆ ಮೊದಲ ಋತುಚಕ್ರವಾದ ಸಮಯದಿಂದ ಇಲ್ಲಿವರೆಗೂ ಆದ ಅನುಭವ ಮತ್ತು ಆಕೆ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾಳೆ ಎಂಬುದನ್ನು ಈ ಸಂದರ್ಶನದಲ್ಲಿ ವಿವರವಾಗಿ ಹೇಳಲಾಗಿದೆ. ಮಧ್ಯಪ್ರದೇಶದ ಭೋಪಾಲ್ ಮೂಲದ ಪ್ರತೀಕ್ಷಾ ರಣಾವತ್ ಎಂಬ ಯುವತಿಯೇ ತನ್ನ ಮೊದಲ ಮುಟ್ಟಿನ ಕಥೆಯನ್ನು ಹಂಚಿಕೊಂಡಿದ್ದಾಳೆ. ದೆಹಲಿಯಲ್ಲಿ ಕೆಲಸ ಮಾಡುವ ಪ್ರತೀಕ್ಷಾ ಆ ಸಂದರ್ಶನದಲ್ಲಿ ಹೇಳಿದ್ದೇನೆಂದರೆ, ತನ್ನ ಬಾಲ್ಯದ ಸಮಯದಲ್ಲಿ ಮುಟ್ಟನ್ನು ಹೆಚ್ಚಾಗಿ ರಹಸ್ಯವಾಗಿಡಲಾಗ್ತಿತ್ತು. ಆ ಬಗ್ಗೆ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳಲಾಗ್ತಿರಲಿಲ್ಲ. ನನ್ನ ಪರವಾಗಿ ಹೇಳೋದಾದರೆ ನನಗೂ ನನ್ನ ಮೊದಲ ಮುಟ್ಟಿನ ಬಗ್ಗೆ ಏನೂ ತಿಳಿದಿರಲಿಲ್ಲ.
ನಾನು ಮೊದಲ ಬಾರಿಗೆ ಮುಟ್ಟಾದಾಗ ನನಗೆ ತುಂಬ ಭಯವಾಯಿತು. ಯಾಕಂದರೆ ನನಗೆ ಯಾವುದೋ ಕಾಯಿಲೆ ಬಂದಿರಬಹುದು ಎಂದು ಭಾವಿಸಿದೆ. ಆಗ ನಾನು 8ನೇ ತರಗತಿಯಲ್ಲಿದ್ದೆ. ಬಹುಶಃ 12 ಅಥವಾ 13ನೇ ವರ್ಷ ವಯಸ್ಸಿನ ಒಳಗಿದ್ದೆ. ಅದು ರಜಾ ದಿನವಾಗಿತ್ತು. ನಾನು ಮನೆಯಲ್ಲಿ ಕುಳಿತು ಟಿವಿ ನೋಡ್ತಿದ್ದೆ. ಬೆಳಗ್ಗೆಯಿಂದ ನನ್ನ ಹೊಟ್ಟೆಯಲ್ಲಿ ಏನೋ ವಿಚಿತ್ರ ಅನುಭವವಾಗ್ತಿತ್ತು. ಆದರೆ ನಾನು ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಆ ಮಧ್ಯಾಹ್ನ ನಾನು ಸ್ನಾನಗೃಹಕ್ಕೆ ಹೋದಾಗ ರಕ್ತಸ್ರಾವವಾಗುತ್ತಿದೆ ಎಂಬ ಅರಿವಾಯಿತು. ನಾನು ತುಂಬ ಭಯಭೀತಳಾಗಿ ಸ್ನಾನಗೃಹದಲ್ಲಿ ಅಳಲು ಪ್ರಾರಂಭಿಸಿದೆ. ಏನು ಮಾಡುವುದೆಂದೇ ತೋಚುತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಓಡುತ್ತಿದ್ದವು. ನನಗೆ ಅನಾರೋಗ್ಯವಿದೆಯಾ? ನನ್ನ ದೇಹದಲ್ಲಿ ಏನಾದರೂ ತೊಂದರೆ ಇದೆಯಾ? ನನಗೆ ನೋವಾಗ್ತಿದೆಯಾ ಎಂಬ ನಾನಾ ಗೊಂದಲಗಳು ನನ್ನನ್ನು ಕಾಡ್ತಿದ್ವು. ಸ್ವಲ್ಪ ಸಮಯದ ನಂತರ ಹೊರಗೆ ಬಂದು ನನ್ನ ಸಹೋದರಿಗೆ ಅದರ ಬಗ್ಗೆ ಹೇಳಿದೆ. ನನ್ನ ಸಹೋದರಿ ನನ್ನ ತಾಯಿಯನ್ನು ಕರೆದು ಆಕೆಯ ಬಳಿ ಹೇಳಿದ್ಲು. ನಂತರ ನನ್ನ ತಾಯಿ, ಈ ದಿನಾಂಕವನ್ನು ಯಾವಾಗಲೂ ನೆನಪಿಟ್ಟುಕೋ, ಈ ರೀತಿಯಾದ ರಕ್ತಸ್ರಾವ ಪ್ರತಿ ತಿಂಗಳು 3 ಅಥವಾ 4 ದಿನಗಳು ಸಂಭವಿಸ್ತದೆ ಎಂದು ಹೇಳಿದ ನಂತರ ಸ್ಯಾನಿಟರಿ ಪ್ಯಾಡ್ ಬಗ್ಗೆ, ಅದನ್ನು ಉಪಯೋಗಿಸುವುದರ ಬಗ್ಗೆ ತಿಳಿ ಹೇಳಿದರು ಎಂದು ಅಂದಿನ ಬಾಲ್ಯದ ದಿನಗಳನ್ನು ನೆನೆದು ಕಣ್ಣಿಗೆ ಕಟ್ಟಿದಂತೆ ವಿವರಿಸಿದ್ರು ಪ್ರತೀಕ್ಷಾ. ಹಾಗೆ ಮುಂದುವರಿದು ಮಾತನಾಡಿದ ಪ್ರತೀಕ್ಷಾ, ಹೀಗೆ ಮೊದಲ ಬಾರಿಯಿಂದ ಇಂದಿನವರೆಗೂ ಪೀರಿಯಡ್ಸ್ ಪ್ರಕ್ರಿಯೆ ನಡೆಯುತ್ತಲೇ ಇದೆ. ಆದರೆ ಇಲ್ಲಿವರೆಗೂ ನನ್ನ ಕುಟುಂಬಸ್ಥರು ಪೀರಿಯಡ್ಸ್ ಅಂದ್ರೇನು, ಯಾಕಾಗಿ ಮುಟ್ಟಾಗ್ತಾರೆ ಎಂಬುದರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಆದರೆ ಪೀರಿಯಡ್ಸ್ ಸಮಯದಲ್ಲಿ ಕಾಪಾಡಿಕೊಳ್ಳಬೇಕಾದ ನೈರ್ಮಲ್ಯದ ಬಗ್ಗೆ ಮಾತ್ರ ತಿಳಿ ಹೇಳಿದ್ದಾರೆ. ನಂತರದ ಬದುಕಿನಲ್ಲಿ ಶಾಲಾ ದಿನಗಳು, ಕಾಲೇಜು ವಾತಾವರಣದಿಂದ ನಾನು ಹಲವಾರು ಗೌಪ್ಯ ವಿಚಾರಗಳನ್ನು ತಿಳಿದುಕೊಂಡೆ. ನನ್ನ ಸ್ನೇಹಿತರಿಂದ ಮತ್ತು ಇಂಟರ್ನೆಟ್ನಿಂದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡೆ. ಇಂದು ನನಗೆ ಋತುಚಕ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ. ನಾನು ನನ್ನ ತಂಗಿಯನ್ನ ಇದರ ಬಗ್ಗೆ ಮುಕ್ತವಾಗಿ ಮಾತನಾಡು ಎಂದು ಸಲಹೆ ನೀಡ್ತೀನಿ ಎನ್ನುತ್ತಾರೆ ಪ್ರತೀಕ್ಷಾ. ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಆಕೆ ಅನುಭವಿಸಿದ ಯಾತನೆಯನ್ನು ವಿವರಿಸ್ತಾಳೆ. ನನಗೆ ಪ್ರತಿ ಬಾರಿ ಋತುಚಕ್ರವಾದಾಗಲೂ ತೀವ್ರತರವಾದ ಹೊಟ್ಟೆ ಮತ್ತು ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ. ನೋವು ಕಡಿಮೆಯಾಗುತ್ತಿದ್ದರೂ ಕೆಲವೊಮ್ಮೆ ಅಸಹನೀಯವಾಗತ್ತೆ. ಆ ದಿನಗಳಲ್ಲಿ ನನ್ನ ಮನಸ್ಥಿತಿ ಯಾವುದೇ ಕ್ಷಣದಲ್ಲಿ ಬದಲಾಗಬಹುದು ಎಂದು ನನಗೆ ಅನಿಸುತ್ತೆ. ಮನಸ್ಥಿತಿ ಬದಲಾವಣೆ, ಹಂಬಲ, ಬೆನ್ನು ನೋವು, ಆಲಸ್ಯ ಮತ್ತು ಏಕಾಗ್ರತೆಯ ಕೊರತೆ ನಾನು ಅನುಭವಿಸಬಹುದಾದ ಕೆಲವು ಸಾಮಾನ್ಯ ಲಕ್ಷಣಗಳಾಗಿವೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಒಮ್ಮೆ ನಾನು ಶಾಲೆಯಲ್ಲಿದ್ದ ಸಮಯದಲ್ಲಿ ಋತುಚಕ್ರದಲ್ಲಿದ್ದೆ. ಪರೀಕ್ಷೆಯ ಸಮಯದಲ್ಲಿ ನನಗೆ ತುಂಬ ನಿದ್ರೆ ಬಂತು. ಹಾಗೆ ಬೆಂಚ್ ಮೇಲೆ ಮಲಗಿದೆ ಅಷ್ಟೇ. ನೋಡಿದರೆ 3 ಗಂಟೆಗಳ ಕಾಲ ಮಲಗಿದ್ದೆ. ಉತ್ತರ ಪತ್ರಿಕೆಯ ಮೇಲೆ ಒಂದೇ ಒಂದು ಪದವನ್ನು ಬರೆಯಲಾಗಲಿಲ್ಲ. ನಾನು ಅನೇಕ ಬಾರಿ ಮನಸ್ಥಿತಿ ಬದಲಾವಣೆಗಳನ್ನು ಅನುಭವಿಸಿದ್ದೇನೆ. ಅಕ್ಟೋಬರ್ 31, 2022ರಂದು ನಡೆದ ಘಟನೆ ಇದು. ಅಂದು ನನ್ನ ಜನ್ಮದಿನ. ನನ್ನ ಫ್ರೆಂಡ್ಸ್ನೊಂದಿಗೆ ಪಾರ್ಟಿಗೆ ಹೋಗಿದ್ದೆ. ಆದರೆ ನನ್ನ ಮನಸ್ಥಿತಿ ಉತ್ತಮವಾಗಿರಲಿಲ್ಲ. ನಾನು ಕನ್ನಡಿಯನ್ನೇ ದಿಟ್ಟಿಸಿ ನೋಡುತ್ತಾ ನನ್ನ ಕೂದಲನ್ನು ಬಾಚಿಕೊಳ್ತಿದ್ದೆ. ನನಗರಿವಿಲ್ಲದಂತೆ ನನ್ನ ಕಣ್ಣುಗಳಿಂದ ದೀರ್ಘ ಕಾಲದವರೆಗೂ ಕಣ್ಣೀರು ಹರಿಯುತ್ತಲೇ ಇತ್ತು. ಅದು ಯಾಕೆಂದು ನನಗೆ ಇಂದಿಗೂ ಅರ್ಥವಾಗ್ತಿಲ್ಲ. ಇಂದಿನ ಕಾಲದಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲ ರೀತಿಯ ಮಾಹಿತಿ ಲಭ್ಯವಿದೆ. ಆದರೆ ಪೋಷಕರು ತಮ್ಮ ಮಗಳಿಗೆ ಇದನ್ನು ಮೊದಲೇ ತಿಳಿಸಲಿಲ್ಲವಲ್ಲ. ಹೌದು, ವಿವರಿಸಬೇಕಿತ್ತು. ನನ್ನ ಗೊಂದಲಗಳಿಗೆ ಅವರು ಉತ್ತರ ನೀಡಿದಿದ್ದರೆ ನಾನು ಕೂಡ ಬಲಿಷ್ಠಳಾಗುತ್ತಿದ್ದೆ. ಹಾಗಾಗಿ ಪೋಷಕರಲ್ಲಿ ನನ್ನದೊಂದು ಸಣ್ಣ ಮನವಿ. ನಿಮ್ಮ ಮಗಳಿಗೆ 11 ಅಥವಾ 12 ವರ್ಷ ವಯಸ್ಸಾಗಿದ್ದರೆ ಅವಳು ಈ ರೀತಿ ಭಾವಿಸಿದರೆ ಏನು ಮಾಡಬೇಕು ಎಂಬುದರ ಕುರಿತು ಮಾಹಿತಿ ನೀಡಿ. ನೀವು ಮೊದಲಿನಿಂದಲೂ ಹೆಣ್ಣು ಮಕ್ಕಳಿಗೆ ಮಾಹಿತಿಯನ್ನು ನೀಡಿದರೆ ಆಕೆಯು ಈ ಸಮಾಜದಲ್ಲಿ ಧೈರ್ಯವಂತಳಾಗುತ್ತಾಳೆ. ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನ ಸಮಸ್ಯೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾಳೆ. ಒಂದು ವೇಳೆ ಆಕೆ ನನ್ನಂತಹ ಪರಿಸ್ಥಿತಿಯಲ್ಲಿದ್ದರೆ ಯಾವುದೇ ಮಾಹಿತಿ ಇಲ್ಲದೆ ಇದ್ದಕ್ಕಿದ್ದಂತೆ ಋತುಮತಿಯಾದರೆ ಅವಳು ಆಘಾತಕ್ಕೊಳಗಾಗಬಹುದು. ಈ ವಿಷಯವನ್ನು ನಿಮ್ಮಿಂದ ಮರೆ ಮಾಡಬಹುದು. ಆದ್ದರಿಂದ ಹುಡುಗಿಯರಿಗೆ ಈ ಬಗ್ಗೆ ಮಾಹಿತಿ ನೀಡಿ. ಆ ಹುಡುಗಿಯ ಪ್ರಶ್ನೆಗಳಿಗೆ ಸರಳ ಭಾಷೆಯಲ್ಲಿ ಉತ್ತರಿಸಿ ಅದರ ಬಗ್ಗೆ ಅರಿವು ಮೂಡಿಸಿ ಎನ್ನುತ್ತಾ ಭಾವುಕಳಾಗ್ತಾಳೆ ಪ್ರತೀಕ್ಷಾ. ಇದು ಆಕೆಯೊಬ್ಬಳ ಮನವಿಯಷ್ಟೇ ಅಲ್ಲ. ಅನಾದಿ ಕಾಲದಿಂದಲೂ ಹೆಣ್ಣಿನ ಶೋಷಣೆ ನಡೆಯುತ್ತಿರುವ ವಿಚಾರಗಳಲ್ಲಿ ಇದು ಕೂಡ ಒಂದು. ಹೆಣ್ಣಿಗೆ ಪ್ರೀತಿ ಕೊಡಿ, ಹೆಣ್ಣನ್ನು ಗೌರವಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ.
ಟೇಕ್ ಕೇರ್. ನಮಸ್ಕಾರ.